ಹಲೋ ಎಲ್ಲರಿಗೂ ನಮಸ್ಕಾರ. ಹೆಜ್ ವ್ಲಾಗ್ಗೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮಾರ್ನಿಂಗ್ ರುಟೀನ್ ಡೇ 16 ಆಗಿರುತ್ತೆ. ಇದು ಯುಗಾದಿ ಹಬ್ಬದ 2ನೇ ದಿನ ಅಂತ ಹೇಳ್ಬೋದು. ಸೋಮವಾರದ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಿದೆ, ಪರವಾಗಿಲ್ಲ, ಆದರೂ ಸಹ ಸ್ಕಿಪ್ ಮಾಡೋಣ ಅಂದ್ಕೊಂಡೆ. ಬಟ್ ಇರಲಿ ಅಂತಂದು ಒಂದು ಮೆಮೊರೀಸ್ ಇರುತ್ತೆ ಅಂದ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೋಸ್ಕರನೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದರೂ ಬೇಜಾರಾಗ್ತಾ ಇದ್ದರೆ ವೆರಿ ಸಾರಿ, ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ. ಸೊ ಮಾರ್ನಿಂಗ್ 6 o'clock ಎದ್ಬಿಟ್ಟು ನನ್ನ ಒಂದು ಮಾರ್ನಿಂಗ್ ರುಟೀನ್ ಏನೆಲ್ಲ ಇದೆ ಅದನ್ನು ಮಾಡಿಕೊಂಡೆ. ಅದಾದ ನಂತರದಲ್ಲಿ ಸ್ವಲ್ಪ ಅಂಗಳ ದೊಡ್ಡದಾಗಿರೋದ್ರಿಂದ ಯುಗಾದಿ ಹಬ್ಬ 2ನೇ ದಿನ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ಹಾಕೋಣ ಅಂದ್ಕೊಂಡು ಬೇಗ ಬೇಗ ಎದ್ದು ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗಿಲು ತೊಳೆದು ಅರಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಯುಗಾದಿ ಹಬ್ಬದ ದಿನ, ಪ್ರತಿಯೊಂದು ಹಬ್ಬದ ದಿನ ಆಗಿರ್ಬೋದು, ಯಾವುದೇ ಅಮಾವಾಸ್ಯೆ ಹುಣ್ಣಿಮೆ ದಿನವೂ ಹಳ್ಳಿಲೆಲ್ಲ ಸ್ವಲ್ಪ ಏನದು ಸಗಣಿ ಎಲ್ಲ ಸಾರಿಸ್ಬಿಟ್ಟು ಅದಾದ ನಂತರದಲ್ಲಿ ರಂಗೋಲಿ ಇಡ್ತಾರೆ. ಬಟ್ ಅಲ್ಲೆಲ್ಲ ತುಂಬಾ ಚಿಕ್ಕ ಚಿಕ್ಕ ಕಲ್ಲುಗಳಿತ್ತು. ಮುಂಚೆ ಸ್ವಲ್ಪ ಮಣ್ಣಿನ ರೋಡ್ ಆದ್ರೂ ಸಹ ತುಂಬ ಚೆನ್ನಾಗಿತ್ತು. ಬಟ್ ಈಗ ತುಂಬಾ ಕಲ್ಲುಗಳಿಂದ ಕೂಡಿರೋದ್ರಿಂದ ಅಲ್ಲಿ ಸ್ವಲ್ಪ ಸಗಣಿ ನೆಲ ಎಲ್ಲ ಬೆಳಿಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಪರವಾಗಿಲ್ಲ ಅಂದ್ಕೊಂಡು ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ನೀರೆಲ್ಲ ಹಾಕಿ ಅದಾದಮೇಲೆ ಒಂದು 5 ನಿಮಿಷ ಬಿಟ್ಟಾದಮೇಲೆ ರಂಗೋಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಯಾವುದೇ ರೀತಿಯಾಗಿ ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡಾಗ ನೈಟ್ ನಾನು ಯಾವ ರಂಗೋಲಿ ಹಾಕಬೇಕು ಅಂತ ಅಂದ್ಕೊಂಡು ನಾನು ಮಲ್ಕೊತೀನಿ. ಯಾವುದೇ ಕೆಲಸ ನಾಳೆ ಏನು ಕೆಲಸ ಮಾಡ್ಕೋಬೇಕು ಅಂತ ಅಂದಾಗ ಇವತ್ತು ನೈಟ್ ನಾನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಒಂದು ಡೈರಿಲಿ ಬರೆದಿಟ್ಕೊಂಡೆ ನಾನು ಸ್ಟಾರ್ಟ್ ಮಾಡುವಂಥದ್ದು. ಬಟ್ ಏನೋ ಪ್ಲ್ಯಾನಡ್ ಅಂತಲೇ ಹೇಳ್ಬೋದು. ನೋಡೋಣ, ಒಂದು ಚಿಕ್ಕದಾಗಿ ಯಾವುದಾದ್ರೂ ಒಂದು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ಅದು ಸ್ಮಾಲ್, ಒಂದು ಚುಕ್ಕೆ ಡಿಸೈನ್ ಏನೂ ಇರಲಿಲ್ಲ. ಎಳೆ ರಂಗೋಲಿ ಅಂತಾರಲ್ಲ ಆ ಥರ ಹಾಕೋಣ ಅಂದ್ಕೊಂಡೆ. ಬಟ್ ನನಗೆ ಅದೆಲ್ಲ ಬರೋಲ್ಲ. ನಮ್ಮ ಆಂಟಿಯವ್ರ ಹತ್ರ ಹೇಳಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕೆಲವೊಂದಿಷ್ಟು ಯೂಟ್ಯೂಬಲ್ಲಿ ನೋಡಿ ಕಲಿಬೇಕಾಗುತ್ತೆ. ಆದರೆ ನನಗೆ ಟೈಮ್ ಇರಲಿಲ್ಲ, ಎಲ್ಲನೂ ನಾವೇ ಮಾಡಬೇಕಾಗಿತ್ತು. ಅಮ್ಮ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ರು. ನಾನು ಅಡುಗೆ ನಾನೇ ಮಾಡ್ತೀನಿ, ಏನೂ ಬೇಡ ಮಾಡೋದು ಅಂತ ನಾನು ಅಮ್ಮಗೆ ಹೇಳಿದ್ದೆ. ಇವತ್ತು ನಾನು ಇನ್ನೇನು ಸಹ ಶಾವಿಗೆ ಬಸ್ತು ಬೇವೆಲ್ಲ ಮಾಡಿದ್ವಿ. ಬಟ್ ಇವತ್ತು ಯುಗಾದಿ ಹಬ್ಬ 2ನೇ ದಿನ ಆಗಿರೋದ್ರಿಂದ ಹೋಳಿಗೆ ಮಾಡಲೇಬೇಕಾಗುತ್ತೆ ಕಂಪಲ್ಸರಿ. ಅದಕ್ಕೋಸ್ಕರ ಸ್ವಲ್ಪ ರಂಗೋಲಿ ಸ್ವಲ್ಪ ಚೆನ್ನಾಗಿರಲಿ. ನಮ್ಮ ಕಡೆ ಎಲ್ಲ ಫಸ್ಟ್ನೇ ದಿನ ಜಾಸ್ತಿ ಜೋರಾಗಿ ಮಾಡೋದಕ್ಕಿಂತ 2ನೇ ದಿನವೇ ಮಾಡುವಂಥದ್ದು. ಎಲ್ಲರೂ ಒಂದೇ ದಿನ ಶಾವಿಗೆ ಹೋಳಿಗೆ ಎಲ್ಲ ಮಾಡಿಬಿಟ್ಟು ಅವತ್ತು ಎಲ್ಲರಿಗೂ ಬೇವು ಕೊಟ್ಟು ಕಾಲು ಬೀಳ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಪದ್ಧತಿ ಅಂತ ಹೇಳ್ಬೋದು. ಅದರಲ್ಲೂ ನಮ್ಮ ಮನೆಯವರು ಎಕ್ಸಾಂಪಲ್, ನಮ್ಮ ಮನೆಯವ್ರದ್ದೇ ಹೇಳ್ತೀನಿ ನಾನು. ಅವ್ರ ಕಡೆ ಎಲ್ಲ ಫಸ್ಟ್ ದಿನವೇ ಎಲ್ಲ ಎಣ್ಣೆ ಎಲ್ಲ ಹಚ್ಕೊಂಡು ಅದಾದ್ಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಅವತ್ತಿನ ದಿನವೇ ಬೇವು ಕೊಡ್ತಾರೆ. ಬೇವು ಅಂದರೆ ಜಸ್ಟು ಬೇವಿನ ಎಲೆ ಮತ್ತು ಬೆಲ್ಲ ಅಂತ ಕೊಡುವಂಥದ್ದು. ನಾವು ಮಾಡೋ ರೀತಿಯಲ್ಲೆಲ್ಲ ಮಾಡಲ್ಲ ಅಂತೆ. ನೋಡ್ತಾ ಇರ್ಬೋದು, ಇದೇ ನನ್ನ ಫೈನಲ್ ಲುಕ್ಕು, ಈ ಒಂದು ರಂಗೋಲಿದು ಅಂತಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಖುಷಿ ಆಗ್ತಿದೆ. ನನಗೆ ಗೊತ್ತೇ ಇರಲಿಲ್ಲ ನಾನು ಈ ಥರ ಚೆನ್ನಾಗಿ ರಂಗೋಲಿ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಒಂದು ರಂಗೋಲಿ ಹಾಕೋಕ್ಕೆ ಮತ್ತು ಹೊರಗಡೆ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡೋಷ್ಟಿಗೆ 1/2 hour ಆಗೋಯಿತು. 6 o'clock ಎದ್ದಿದ್ದು, 6:30 ಆಗೋಯಿತು. ಅದಾದ ನಂತರದಲ್ಲಿ ನಾನು ಸ್ವಲ್ಪ ಹೆಲ್ದಿ ಡ್ರಿಂಕ್ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತಂದರೆ ಟೈಮ್ ಇಲ್ಲ, ಅದಕ್ಕೆಲ್ಲ ಹೆಚ್ಕೋಬೇಕು ಮತ್ತು ಸೊಪ್ಪು ಅದು ಇದು ಅಂದ್ಕೊಂಡು ಮತ್ತೆ ತರಿಸ್ಕೋಬೇಕು ಅಂತ ಅಂದ್ಕೊಂಡು ಜೀರಾ ಇತ್ತಲ್ವ, ಜೀರಿಗೆದೇ ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡು ಅದನ್ನೇ ಮಾಡ್ಕೊಂಡು ಕುಡಿದೆ. ಬಾದಾಮಿ ಇತ್ತು, ಶೇಂಗಾ ಇತ್ತು, ಅದು ಸಹ ನೆನೆ ಇಟ್ಟಿದ್ನಲ್ಲ, ಅದನ್ನು ಸಹ ತಿಂದಾದಮೇಲೆ ಮತ್ತೆ ಒಲೆ ಎಲ್ಲ ಬಳಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ರಾತ್ರಿನೇ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಕಿಚನ್ನು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೆ. ಆದರೂ ಸಹ ಮತ್ತೆ ಇದು ನೈಟ್ ಟೈಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರು ಮತ್ತು ಅದೇನೋ ಗೊತ್ತಿಲ್ಲ ಒಲೆ ಬಳಿಲೇಬೇಕು ಅನಿಸುತ್ತೆ. ಅದಕ್ಕೋಸ್ಕರ ಏನು ಕ್ಲೀನ್ ಮಾಡಿರಲಿಲ್ಲ. ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಕೊಂಡು ಮತ್ತೆ ಎಲ್ಲ ಬೂದಿ ಎಲ್ಲ ತೆಗೆದು ಕಸ ಗುಡಿಸ್ಬಿಟ್ಟು ಎಲ್ಲ ಒಲೆಯೆಲ್ಲ ಬಳೆದಿಟ್ಕೊಂಡು ಅರಶಿನ ಕುಂಕುಮ ಹಚ್ಚಿ ರಂಗೋಲಿ ಇಟ್ಟಾದ ನಂತರದಲ್ಲಿ ಎಲ್ಲರೂ ಎದ್ದರು. ಅದಾದಮೇಲೆ ಎಲ್ಲ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೆಲ ಎಲ್ಲ ಒರೆಸಿದ ಮೇಲೆ ಅಪ್ಪಾಜಿ ಬೇರೆ ಹಾವೇರಿ ಹೋಗಿದ್ರು. ಅದಕ್ಕೋಸ್ಕರ ಅಮ್ಮಗೆ ಮತ್ತೆ ನೀರು ತರೋದು, ನೀನು ಬಟ್ಟೆ ಅಮ್ಮ, ನಾನು ಒಳಗಡೆ ಎಲ್ಲ ಕೆಲಸ ಮಾಡ್ಕೊತೀನಿ. ನಮ್ಮ ಮನೆಯವ್ರನ್ನೇ ನಾನೇ ನೀರು ತರಿಸಿದ್ದು. ಪಾಪ ಅವ್ರು ಎಷ್ಟು ಕಷ್ಟಪಟ್ಕೊಂಡು ತರ್ತಿದ್ದಾರೆ. ಬಟ್ ಡೈಲಿ ವಾಕ್ ಹೋಗ್ತಾಯಿದ್ರು, ಒಂದು 30 minutes ವಾಕ್ ಹೋಗ್ತಾರೆ. ಇವತ್ತು ವಾಕ್ ಹೋಗಿಲ್ಲ. ಇದೇ ಒಂಥರ ಅವ್ರಿಗೆ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಒಂದು 4 ಟ್ರಿಪ್ ನೀರು ತಂದಿದ್ದಾರೆ. ಅದು ಫುಲ್ಲು ಎನರ್ಜಿ ಬೇಕು ಅದಕ್ಕೆ ನೀರೆಲ್ಲ ತರಬೇಕು ಅಂದರೆ. ಆ್ಯಕ್ಚುಲಿ ನಮ್ಮ ಅಪ್ಪ 8 ಕೊಡಬ ಅಂತ ಇರ್ತಾರೆ, ಮೇಲೆರಡು ಇಟ್ಕೊಂಬರ್ಬೋದು. ಬಟ್ ನಮ್ಮ ಮನೇಲಿ ಸಾಕು, ನನ್ನ ಕೈಯಲ್ಲಿ ಇಷ್ಟೇ ಆಗೋದು ಅಂತ ಹೇಳಿದರು. ಓಕೆ ಇರಲಿ ಅಂದರೆ ಅಲ್ಲಿ ರೋಡ್ ಸರಿ ಇಲ್ಲ, ರೋಡ್ ಸರಿ ಇದ್ದಿದ್ರೆ ತೊಗೊಂಬರ್ಬೋದು ಅಂತ ಹೇಳ್ಬೋದು. ಇದಾದಮೇಲೆ ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾನು ಸಹ ಫಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡಿಟ್ಟಾದಮೇಲೆ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲ ಅನ್ನ ಸಾರು ಕೋಸಂಬರಿ ಪಲ್ಯ ಹಪ್ಳ ಎಲ್ಲ ಮಾಡಿಟ್ಟೆ. ಆದಮೇಲೆ ಕೊನೆಗೆ ಎಲ್ಲದು ಹೋಳ್ಗೆಗೆ ಹೂರಣ ಎಲ್ಲ ರುಬ್ಬಿಟ್ಕೊಂಡು ಬೇಯಿಸಿಟ್ಕೊಂಡು ಇಟ್ಕೊಂಡು ಆದಮೇಲೆ ಹೋಳ್ಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ನೋಡ್ತಾ ಇರ್ಬೋದು.
ನನಗೆ ಯಾವ ರೀತಿಯಾಗಿ ಬರುತ್ತೆ, ನಮ್ಮ ಕಡೆ ಯಾವ ರೀತಿಯಾಗಿ ನನ್ನ ದೊಡ್ಡಮ್ಮ ಯಾವ ರೀತಿಯಾಗಿ ಹೇಳ್ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ನಾನು ಮಾಡ್ತೀನಿ. ಅವರು ಮನೆಯಲ್ಲೂ ಸಹ ಇದೇ ರೀತಿಯಾಗಿ ಮಾಡ್ತಾಯಿದ್ರು. ನಾನೇನು ಮಾಡಿಬಿಟ್ಟು ಕಲ್ತಿಲ್ಲ, ಜಸ್ಟ್ ನೋಡಿ ಕಲ್ತಿರೋ ಅಂಥದ್ದು. ಎಲ್ಲರಿಗೂ ಶಾಕು. ನಮ್ಮ ಅಮ್ಮಗೆ ಅಂದರೆ ಈಗ ಹೋಳ್ಗಿನೂ ಮಾಡೋಕ್ಕೆ ಬರುತ್ತಾ ಅಂತೆಲ್ಲ ಕೇಳ್ತಾರೆ. ಮುಂಚೆ ಏನೂ ಮಾಡ್ತಿರ್ಲಿಲ್ಲ, ಇವಾಗ ಮದುವೆ ಆದಮೇಲೆ ಎಲ್ಲನೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀಯಾ ಅಂತಲೂ ಹೇಳಿದರು. ಸ್ವಲ್ಪ ವಾಯ್ಸ್ ನಂದು ಹೋಗ್ಬಿಟ್ಟಿದೆ, ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎನರ್ಜಿ ಇಲ್ಲ ಮಾತಾಡಲಿಕ್ಕೆ. ಆದರೂ ಮತ್ತು ಇವತ್ತು ಸ್ಕಿಪ್ ಮಾಡಬಾರ್ದು, ವೀಡಿಯೋಸ್ನ ಅಪ್ಲೋಡ್ ಮಾಡಲೇಬೇಕು ಅಂದ್ಕೊಂಡು ನಾನು ವೀಡಿಯೋಸ್ನ ಮಾಡ್ತಾ ಇರೋದು. ಅದಕ್ಕೋಸ್ಕರ ತುಂಬ ಲೇಟಾಗಿ ಆಗ್ತಾಯಿದೆ. ಇಟ್ಸ್ ಓಕೆ. ಅದಾದಮೇಲೆ ನಾನು ಹೋಳಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೆ. ಊರಿಗೆ ತಗೊಂಡು ಹೋಗೋಣ ಅಂತ ಮಾಡಿದ್ದೆ, ಬಟ್ ನನಗೆ ಯಾಕೋ ತಗೊಂಡು ಹೋಗಬೇಕು ಅಂತಲೂ ಅನ್ನಿಸ್ತಿಲ್ಲ. ಮತ್ತು ತಗೊಂಡು ಹೋಗಲಿಲ್ಲ ನಾವು. ಎಲ್ಲರೂ ಚಿಕ್ಕ ನಮ್ಮ ಮನೆಯವ್ರು ಹೇಳ್ತಾರೆ, ಅಪ್ಪಿ ಚಿಕ್ಕದಾಗಿ ಮಾಡಪ್ಪಿ, ಇದೇನು ಇಷ್ಟು ರೊಟ್ಟಿ ಥರ ಇಷ್ಟು ದೊಡ್ಡದಾಗಿ ಮಾಡ್ತೀಯಾ ಅಂದರು. ಇಲ್ಲ, ಇದೇ ಚೆನ್ನಾಗಿರುತ್ತೆ, ಅದು ಸ್ವಲ್ಪ ದಪ್ಪ ಅನಿಸುತ್ತೆ, ಬಟ್ ತಿನ್ನೋಕ್ಕೆ ಟೇಸ್ಟ್ ಬರೋಲ್ಲ, ಇದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಮಾಡಿದೆ. ಸರಿ ಆಯ್ತು. ಮತ್ತು ಆದರೂ ಸಹ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಮತ್ತು ನಾನು ಚಿಕ್ಕವೇ ಮಾಡ್ಕೊತ ಹೋದೆ. ನಮ್ಮ ಮನೇಲಿ ನೋಡ್ತಾ ಇರ್ಬೋದು, ನಮ್ಮ ಅಪ್ಪ ಎಲ್ಲರೂ, ನನ್ನ ತಮ್ಮಂದ್ರು, ನನ್ನ ಚಿಕ್ಕಪ್ಪಂದ್ರ ಮಕ್ಕಳು ಅವರು ಸಹ ಬಂದುಬಿಟ್ಟು ನಂದು ವೀಡಿಯೋಸ್ನೇ ಅವ್ರು ನೋಡ್ತಾಯಿದ್ರು ಯೂಟ್ಯೂಬಲ್ಲಿ. ನಮ್ಮ ಅಪ್ಪಾಜಿ ನಾನು ಮಾಡೋದನ್ನ ರಿಪೀಟ್ ಹೇಳ್ತಾಯಿದ್ರು. ಅವರು ಅದು ನೋಡಿ ನಗ್ತಾನೆ ಇದ್ರು ಅಂತಲೇ ಹೇಳ್ಬೋದು. ಇದಾದಮೇಲೆ ಫುಲ್ ಫನ್ನಾಗಿತ್ತು. ಏನೋ ಗೊತ್ತಿಲ್ಲ, ಮನೆಯಲ್ಲಿ ಮಕ್ಕಳಿದ್ರೆ ಅದು ಒಂಥರ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಅವರು ಸಹ ಮನೆಗೆ ಹೋದರು. ನಂದು ಎಲ್ಲ ಕೆಲಸ ಮುಗೀತು. ಕೆಲಸ ಮುಗಿದ್ಮೇಲೆ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಕೂಡ ಮಾಡಿದ್ವಿ. ಅದಾದಮೇಲೆ ಒಂದು 5 ಗಂಟೆಗೆ ಎದ್ದು ಮತ್ತೆಲ್ಲ ಕಸ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಯುಗಾದಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿಬಿಟ್ಟು ಬೇಯ್ಕೊಳ್ಳಿಕ್ಕೆ ಆಂಟರ್ ಮನೆಗೆ ಹೋಗಿದ್ದೆ. ಇವರೇ ನಮ್ಮ ಚಿಕ್ಕಮ್ಮಂದರು, ಜೊತೆಗೆಲ್ಲ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊತಿದ್ದೆ. ಅವರು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಕ್ಕೆ ಮುಂದೆ ಬರೋಲ್ಲ. ಇದಾದಮೇಲೆ ನನ್ನ ತಮ್ಮ ಬೇವು ಕೊಟ್ಟು ಕಾಲು ಬೀಳಕ್ಕೆ ಬರ್ತಿದ್ದೆ. ನಾನು ಬೇಡ ಅಂತಂದು ರೂಮ್ಗೆ ಓಡೋಗ್ಬಿಟ್ಟೆ. ಇದಾದಮೇಲೆ ನಮ್ಮ ಮನೆಯವರು ಎಲ್ಲ ಅವ್ರ ಫ್ಯಾಮಿಲಿಯವ್ರ ಜೊತೆಗೆ ಹೊರಗಡೆಯವ್ರ ಜೊತೆಗೆಲ್ಲ ಮಾತಾಡ್ಕೊತ ನಿಂತ್ಕೊಂಡಿದ್ರು. ಮತ್ತು ನಾನು ಸಹ ಅಷ್ಟೇ, ತುಂಬ ದಿನ ಆದಮೇಲೆ ಹೋಗಿರ್ತೀವಲ್ವ. ಸೊ ಆ್ಯಕ್ಚುಲಿ ನಾನು ಈ ವಿಡಿಯೋನ ಫಸ್ಟಿಗೆ ಹಾಕಬೇಕಿತ್ತು, ಸ್ವಲ್ಪ ಎಡಿಟಿಂಗಲ್ಲಿ ಚೇಂಜ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಚಂದ್ರ ಕಾಣ್ತಾ ಇದೆ. ಫಸ್ಟ್ ನಾವು ಚಂದ್ರ ಕಂಡಾದ್ಮೇಲೆ ಪೂಜೆ ಮಾಡಿ ನಂತರದಲ್ಲಿ ನಾವೆಲ್ಲರಿಗೂ ಅಪ್ಪ ಅಮ್ಮನಿಗೆ ದೊಡ್ಡವರಿಗೆಲ್ಲ ಬೇವು ಕೊಟ್ಟು ಕಾಲಿಗೆ ಬೀಳ್ತೀವಿ. ದೊಡ್ಡವ್ರಿಗೆ ಅಷ್ಟೆಲ್ಲ, ಚಿಕ್ಕವ್ರಿಗೆ ಬೇವು ಬೆಲ್ಲ ಕೊಟ್ಬಿಟ್ಟು ಜಸ್ಟ್ ವಿಶ್ ಮಾಡ್ತೀವಿ. ದೊಡ್ಡವರಿಗೆಲ್ಲ ಕಾಲು ಬೀಳ್ತೀವಿ. ಅದಾದಮೇಲೆ ಎಲ್ಲ ಮಾತುಕತೆ ಮುಗಿದ ನಂತರದಲ್ಲಿ ಆಂಟರ್ ಮನೆಯಲ್ಲಿ ಹೋಳಿಗೆ ಊಟ ಮಾಡಿಸಿದ್ರು. ಹಬ್ಬಕ್ಕೆ ನೋಡ್ತಾ ಇರ್ಬೋದು, ಎಲ್ಲರ ಮನೆಗೂ ಅದೇ, ಬಟ್ ಅವ್ರವ್ರ ಮನೆ ಅಡುಗೆ ರುಚಿನೇ ಬೇರೆ ಇರುತ್ತಲ್ವ. ಊಟ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವರು ನಮ್ಮ ತಂಗಿ ಜೊತೆಗೆ ಸ್ವಲ್ಪ ತರಲೆ ಮಾಡ್ಕೊತಾಯಿದ್ರು. ನಾವು ಸಹ ಹೋಗಬೇಕಿತ್ತು. ಹಾಗಾಗಿ ಎಲ್ಲರಿಗೂ ಬಾಯ್ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮನೆಗೆ ಬಂದು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ನಮ್ಮ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಅಮ್ಮನೂ ಓಕೆ ಹೋಗಿ ಬನ್ನಿ ಅಂತ ಹೇಳಿದರು. ನಮ್ಮ ಅಪ್ಪಾಜಿನೇ ಬಂದುಬಿಟ್ಟು ಬಿಟ್ಟೋದ್ರು. ಬಟ್ ರೋಡಲ್ಲಿ ಬೈಕ್ ಕೆಟ್ಟೋಗ್ಬಿಡ್ತು. ಜಸ್ಟ್ ಅದು ಹಾವೇರಿಲೇ ಕೆಟ್ಟೋಗಿದ್ದೆ, ಅದೊಂದು ಖುಷಿ ಅಂತ ಹೇಳ್ಬೋದು. ಅಂದರೆ ರೈಲ್ವೆ ಸ್ಟೇಷನ್ ಹತ್ರನೇ ಕೆಟ್ಟೋಗಿತ್ತು. ಮತ್ತು ಅಲ್ಲಿಂದ ನಡ್ಕೊಂಡು ಹೋದ್ವಿ. ನಮ್ಮ ಅಪ್ಪಾಜಿ ಸಹ ಹೋದರು. ಸೊ ನಾವು ವೇಟ್ ಮಾಡಿ ಫೈನಲಾಗಿ ಟ್ರೈನ್ ಬಂತು. ಸಿಕ್ಕಾಬಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು. ಸೊ ಆದರೂ ಸಹ ಹೆಂಗೆ ಸರ್ಕಸ್ ಮಾಡಿಕೊಂಡು ಬೆಂಗಳೂರು ರೀಚ್ ಆದ್ವಿ. ಸೊ ಇದಾಗಿತ್ತು ನನ್ನ ಮಂಡೆಯ ಒಂದು ವ್ಲಾಗ್. ಯಾರಿಗೆಲ್ಲ ವ್ಲಾಗ್ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಮತ್ತೆ ಸಿಗ್ತೀನಿ ಅಂತ ಎಲ್ಲರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.